ತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತನಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಅದರಲ್ಲೂ ಮಹಾತ್ಮರ ಬಗ್ಗೆ ಮಾತನಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮೀನಾಕ್ಷಿ ಶರಾವತ್ ಅವರು ಮಾತನಾಡಿರುವಂತಹ ವಿಚಾರ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನ್ ಮಾತನಾಡಿದ್ರು ನೀವೇ ನೋಡ್ಕೊಂಡು ಬನ್ನಿ. ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಆದ್ರೆ ಹಿಂದೂ ಮುಖಂಡೆ ಮೀನಾಕ್ಷಿ ಶರಾವತ್ಗೆ ಮಾತೆ ಮುಳುವಾಗ್ಬಿಟ್ಟಿದೆ. ಒಂದೇ ಒಂದು ಭಾಷಣ ವಿವಾದವನ್ನ ಸೃಷ್ಟಿಸಿದೆ. ಬಾಪು ಬಗ್ಗೆ ಮೀನಾಕ್ಷಿ ಶರಾವತ್ ವಿವಾದಿತ ಮಾತು. ಎಫ್ಐಆರ್ ದಾಖಲಾಗಿದ್ದಕ್ಕೆ ಶರಾವತ್ ಕೆಂಡಾಮಂಡಲ. ಉತ್ತರ ಭಾರತ ಮೂಲದ ಚಿಂತಕಿ ಮೀನಾಕ್ಷಿ ಶರಾವತ್ ಗಾಂಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಇತ್ತೀಚೆಗೆ ವಿಶ್ವಾರ್ಪಣಂ ಸಮಾರಂಭ ನಡೆದಿತ್ತು. ಬಾಂಗ್ಲಾ ಪಾಠ ಎಂಬ ವಿಷಯದ ಕುರಿತು ಮಾತನಾಡಿದ ಮೀನಾಕ್ಷಿ, ನಾವು ಮಹಾತ್ಮ ಗಾಂಧಿಯನ್ನ ರಾಷ್ಟ್ರಪಿತ ಎಂದು ಒಪ್ಪುವುದಿಲ್ಲ ಅಂತ ಹೇಳಿ ವಿವಾದಕ್ಕೆ ಗುರಿಯಾಗಿದ್ರು. ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಮೀನಾಕ್ಷಿ ವಿರುದ್ಧ ಪ್ರಚೋದನಕಾರಿ ಭಾಷಣ ಎಂದು 353(2)(3)(5) ಅನ್ವಯ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಮೀನಾಕ್ಷಿ ಶರಾವತ್ ಕೆಂಡಾಮಂಡಲರಾಗಿ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. नमस्ते भारत, मैं मीनाक्षी सहरावत। अभी हाल ही में कर्नाटक पुलिस के द्वारा मेरे ऊपर एक केस लगाया गया, मेरे अगेंस्ट एक एफआईआर दर्ज की गई और वो इसलिए की गई क्योंकि मैंने राष्ट्रपिता कहे जाने वाले एक व्यक्ति के ऊपर कुछ टिप्पणियां की। टिप्पणी करते समय मेरी भाषा एकदम नियंत्रण में थी, मैंने कोई अशोभनीय अमर्यादित शब्द का प्रयोग नहीं किया। उसके बाद भी मेरे ऊपर एफआईआर हो जाता है. ಮೀನಾಕ್ಷಿ ಹೇಳಿಕೆ ಇದೀಗ ಪರ ವಿರೋಧ ಚರ್ಚೆ ಶುರು ಮಾಡಿರೋದಂತೂ ಸತ್ಯ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತನಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಅದರಲ್ಲೂ ಮಹಾತ್ಮರ ಬಗ್ಗೆ ಮಾತನಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮೀನಾಕ್ಷಿ ಶರಾವತ್ ಅವರು ಮಾತನಾಡಿರುವಂತಹ ವಿಚಾರ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನ್ ಮಾತನಾಡಿದ್ರು ನೀವೇ ನೋಡ್ಕೊಂಡು ಬನ್ನಿ. ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಆದ್ರೆ ಹಿಂದೂ ಮುಖಂಡೆ ಮೀನಾಕ್ಷಿ ಶರಾವತ್ಗೆ ಮಾತೆ ಮುಳುವಾಗ್ಬಿಟ್ಟಿದೆ. ಒಂದೇ ಒಂದು ಭಾಷಣ ವಿವಾದವನ್ನ ಸೃಷ್ಟಿಸಿದೆ. ಬಾಪು ಬಗ್ಗೆ ಮೀನಾಕ್ಷಿ ಶರಾವತ್ ವಿವಾದಿತ ಮಾತು. ಎಫ್ಐಆರ್ ದಾಖಲಾಗಿದ್ದಕ್ಕೆ ಶರಾವತ್ ಕೆಂಡಾಮಂಡಲ. ಉತ್ತರ ಭಾರತ ಮೂಲದ ಚಿಂತಕಿ ಮೀನಾಕ್ಷಿ ಶರಾವತ್ ಗಾಂಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಇತ್ತೀಚೆಗೆ ವಿಶ್ವಾರ್ಪಣಂ ಸಮಾರಂಭ ನಡೆದಿತ್ತು. ಬಾಂಗ್ಲಾ ಪಾಠ ಎಂಬ ವಿಷಯದ ಕುರಿತು ಮಾತನಾಡಿದ ಮೀನಾಕ್ಷಿ, ನಾವು ಮಹಾತ್ಮ ಗಾಂಧಿಯನ್ನ ರಾಷ್ಟ್ರಪಿತ ಎಂದು ಒಪ್ಪುವುದಿಲ್ಲ ಅಂತ ಹೇಳಿ ವಿವಾದಕ್ಕೆ ಗುರಿಯಾಗಿದ್ರು. ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಮೀನಾಕ್ಷಿ ವಿರುದ್ಧ ಪ್ರಚೋದನಕಾರಿ ಭಾಷಣ ಎಂದು 353(2)(3)(5) ಅನ್ವಯ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಮೀನಾಕ್ಷಿ ಶರಾವತ್ ಕೆಂಡಾಮಂಡಲರಾಗಿ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. नमस्ते भारत, मैं मीनाक्षी सहरावत। अभी हाल ही में कर्नाटक पुलिस के द्वारा मेरे ऊपर एक केस लगाया गया, मेरे अगेंस्ट एक एफआईआर दर्ज की गई और वो इसलिए की गई क्योंकि मैंने राष्ट्रपिता कहे जाने वाले एक व्यक्ति के ऊपर कुछ टिप्पणियां की। टिप्पणी करते समय मेरी भाषा एकदम नियंत्रण में थी, मैंने कोई अशोभनीय अमर्यादित शब्द का प्रयोग नहीं किया। उसके बाद भी मेरे ऊपर एफआईआर हो जाता है. ಮೀನಾಕ್ಷಿ ಹೇಳಿಕೆ ಇದೀಗ ಪರ ವಿರೋಧ ಚರ್ಚೆ ಶುರು ಮಾಡಿರೋದಂತೂ ಸತ್ಯ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತನಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಅದರಲ್ಲೂ ಮಹಾತ್ಮರ ಬಗ್ಗೆ ಮಾತನಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮೀನಾಕ್ಷಿ ಶರಾವತ್ ಅವರು ಮಾತನಾಡಿರುವಂತಹ ವಿಚಾರ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನ್ ಮಾತನಾಡಿದ್ರು ನೀವೇ ನೋಡ್ಕೊಂಡು ಬನ್ನಿ. ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಆದ್ರೆ ಹಿಂದೂ ಮುಖಂಡೆ ಮೀನಾಕ್ಷಿ ಶರಾವತ್ಗೆ ಮಾತೆ ಮುಳುವಾಗ್ಬಿಟ್ಟಿದೆ. ಒಂದೇ ಒಂದು ಭಾಷಣ ವಿವಾದವನ್ನ ಸೃಷ್ಟಿಸಿದೆ. ಬಾಪು ಬಗ್ಗೆ ಮೀನಾಕ್ಷಿ ಶರಾವತ್ ವಿವಾದಿತ ಮಾತು.
ಎಫ್ಐಆರ್ ದಾಖಲಾಗಿದ್ದಕ್ಕೆ ಶರಾವತ್ ಕೆಂಡಾಮಂಡಲ. ಉತ್ತರ ಭಾರತ ಮೂಲದ ಚಿಂತಕಿ ಮೀನಾಕ್ಷಿ ಶರಾವತ್ ಗಾಂಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಇತ್ತೀಚೆಗೆ ವಿಶ್ವಾರ್ಪಣಂ ಸಮಾರಂಭ ನಡೆದಿತ್ತು. ಬಾಂಗ್ಲಾ ಪಾಠ ಎಂಬ ವಿಷಯದ ಕುರಿತು ಮಾತನಾಡಿದ ಮೀನಾಕ್ಷಿ, ನಾವು ಮಹಾತ್ಮ ಗಾಂಧಿಯನ್ನ ರಾಷ್ಟ್ರಪಿತ ಎಂದು ಒಪ್ಪುವುದಿಲ್ಲ ಅಂತ ಹೇಳಿ ವಿವಾದಕ್ಕೆ ಗುರಿಯಾಗಿದ್ರು. ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಮೀನಾಕ್ಷಿ ವಿರುದ್ಧ ಪ್ರಚೋದನಕಾರಿ ಭಾಷಣ ಎಂದು 353(2)(3)(5) ಅನ್ವಯ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಮೀನಾಕ್ಷಿ ಶರಾವತ್ ಕೆಂಡಾಮಂಡಲರಾಗಿ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. नमस्ते भारत, मैं मीनाक्षी सहरावत। अभी हाल ही में कर्नाटक पुलिस के द्वारा मेरे ऊपर एक केस लगाया गया, मेरे अगेंस्ट एक एफआईआर दर्ज की गई और वो इसलिए की गई क्योंकि मैंने राष्ट्रपिता कहे जाने वाले एक व्यक्ति के ऊपर कुछ टिप्पणियां की। टिप्पणी करते समय मेरी भाषा एकदम नियंत्रण में थी, मैंने कोई अशोभनीय अमर्यादित शब्द का प्रयोग नहीं किया। उसके बाद भी मेरे ऊपर एफआईआर हो जाता है. ಮೀನಾಕ್ಷಿ ಹೇಳಿಕೆ ಇದೀಗ ಪರ ವಿರೋಧ ಚರ್ಚೆ ಶುರು ಮಾಡಿರೋದಂತೂ ಸತ್ಯ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತನಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಅದರಲ್ಲೂ ಮಹಾತ್ಮರ ಬಗ್ಗೆ ಮಾತನಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮೀನಾಕ್ಷಿ ಶರಾವತ್ ಅವರು ಮಾತನಾಡಿರುವಂತಹ ವಿಚಾರ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನ್ ಮಾತನಾಡಿದ್ರು ನೀವೇ ನೋಡ್ಕೊಂಡು ಬನ್ನಿ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಆದ್ರೆ ಹಿಂದೂ ಮುಖಂಡೆ ಮೀನಾಕ್ಷಿ ಶರಾವತ್ಗೆ ಮಾತೇ ಮುಳುವಾಗ್ಬಿಟ್ಟಿದೆ. ಒಂದೇ ಒಂದು ಭಾಷಣ ವಿವಾದವನ್ನ ಸೃಷ್ಟಿಸಿದೆ. ಬಾಪು ಬಗ್ಗೆ ಮೀನಾಕ್ಷಿ ಶರಾವತ್ ವಿವಾದಿತ ಮಾತು. ಎಫ್ಐಆರ್ ದಾಖಲಾಗಿದ್ದಕ್ಕೆ ಶರಾವತ್ ಕೆಂಡಾಮಂಡಲ. ಉತ್ತರ ಭಾರತ ಮೂಲದ ಚಿಂತಕಿ ಮೀನಾಕ್ಷಿ ಶರಾವತ್ ಗಾಂಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಇತ್ತೀಚೆಗೆ ವಿಶ್ವಾರ್ಪಣಂ ಸಮಾರಂಭ ನಡೆದಿತ್ತು. ಬಾಂಗ್ಲಾ ಪಾಠ ಎಂಬ ವಿಷಯದ ಕುರಿತು ಮಾತನಾಡಿದ ಮೀನಾಕ್ಷಿ, ನಾವು ಮಹಾತ್ಮ ಗಾಂಧಿಯನ್ನ ರಾಷ್ಟ್ರಪಿತ ಎಂದು ಒಪ್ಪುವುದಿಲ್ಲ ಅಂತ ಹೇಳಿ ವಿವಾದಕ್ಕೆ ಗುರಿಯಾಗಿದ್ರು. ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಮೀನಾಕ್ಷಿ ವಿರುದ್ಧ ಪ್ರಚೋದನಕಾರಿ ಭಾಷಣ ಎಂದು 353(2)(3)(5) ಅನ್ವಯ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಮೀನಾಕ್ಷಿ ಶರಾವತ್ ಕೆಂಡಾಮಂಡಲರಾಗಿ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. नमस्ते भारत, मैं मीनाक्षी सहरावत। अभी हाल ही में कर्नाटक पुलिस के द्वारा मेरे ऊपर एक केस लगाया गया, मेरे अगेंस्ट एक एफआईआर दर्ज की गई और वो इसलिए की गई क्योंकि मैंने राष्ट्रपिता कहे जाने वाले एक व्यक्ति के ऊपर कुछ टिप्पणियां की। टिप्पणी करते समय मेरी भाषा एकदम नियंत्रण में थी, मैंने कोई अशोभनीय अमर्यादित शब्द का प्रयोग नहीं किया। उसके बाद भी मेरे ऊपर एफआईआर हो जाता है. ಮೀನಾಕ್ಷಿ ಹೇಳಿಕೆ ಇದೀಗ ಪರ ವಿರೋಧ ಚರ್ಚೆ ಶುರು ಮಾಡಿರೋದಂತೂ ಸತ್ಯ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.